ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ಸೆಕೆಂಡ್ ಟ್ರಿಪ್ಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಅಂತ ಬನ್ನಿ ನೋಡೋಣ. ನಾವಿವತ್ತು ಹೋಗ್ತಾ ಇರೋದು ಟ್ರೈನಲ್ಲಿ. ಸೀಟ್ ಕೂಡ ಬುಕ್ ಆಗಿದೆ, ಕನ್ಫರ್ಮು ಆಗಿದೆ. ನಾವು ಎಲ್ಲಿ ಕನ್ಫರ್ಮ್ ಆಗೋದಿಲ್ವೋ, ಕನ್ಫರ್ಮ್ ಆಗಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಕನ್ಫರ್ಮ್ ಆಗಿದೆ ಸ್ಲೀಪರು. ಇವತ್ತಿನ ಬ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ನಮ್ಮ ಟ್ರೈನ್ ಇರೋದು 10:30ಗೆ. ಸೊ ನಾವು 3 ಗಂಟೆಯಿಂದನೇ ರೆಡಿ ಆಗ್ತಾ ಇದ್ದೀವಿ. ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಿಂದ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ, ಲೈಕ್ ಈ ಥರ ಟೆಂಪಲ್ಗೆ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಚಿಕ್ಕದಾಗಿ ಪೂಜೆ ಮಾಡಿ ಹೋಗೋದು ತುಂಬಾ ಉತ್ತಮ. ಯಾಕೆ ಅಂತಂದರೆ ನಾವು ಮನೆಯಲ್ಲಿ ಚಿಕ್ಕ ಪ್ರಮಾಣದಲ್ಲೇ ನಾವು ಪೂಜೆ ಮಾಡಿರ್ಬೋದು, ಆದರೆ ನಮ್ಮ ಮನಸ್ಸಿಗೆ ತುಂಬಾ ಶಾಂತಿಯನ್ನು ಕೊಟ್ಟಿರುತ್ತೆ. ಮತ್ತು ನಾವುಗಳು ದಿನನಿತ್ಯನೂ ಸ್ಟ್ರೆಸ್ಸು ಅಥವಾ ಟೆನ್ಷನಲ್ಲಿ ಇದ್ದೇ ಇರ್ತೀವಿ. ಆದರೆ ಒಂದು ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಪೂರ್ತಿ ಭಕ್ತಿ ಕಡೆಗೆ ತಿರುಗಿರುತ್ತೆ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲು ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಭಕ್ತಿ ಭಾವದಿಂದ ತುಂಬಿರುತ್ತೆ. ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ದೇಹ ಮನಸ್ಸು ಶುದ್ಧವಾಗಿರೋದು ತುಂಬಾ ಮುಖ್ಯ. ದೀಪ ಹಚ್ಚಿ ಸಣ್ಣ ಪ್ರಮಾಣದಲ್ಲಿ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಭಾವನೆಗಳು ಕೂಡ ಶುದ್ಧವಾಗಿರ್ತವೆ. ಪೂಜೆ ಮಾಡಿನೇ ಟೆಂಪಲ್ಗೆ ಹೋಗಬೇಕು ಅಥವಾ ಹೊರಗಡೆ ಹೋಗಬೇಕು ಅನ್ನೋದೇನು ಕಡ್ಡಾಯ ಏನಿಲ್ಲ. ನೇರವಾಗಿ ಕೂಡ ನಾವು ಟೆಂಪಲ್ಲಿಗೆ ಹಾಗೆ ಹೋಗ್ಬೋದು. ನಿಮ್ಮ ಭಕ್ತಿ, ನಿಮ್ಮ ಉದ್ದೇಶ ಮುಖ್ಯ ಆಗಿರುತ್ತೆ ಅಷ್ಟೇ. ನನಗಿದಂತೂ ಅಭ್ಯಾಸ ಆಗಿಬಿಟ್ಟೈತೆ. ಅಂದರೆ ನಾನು ಏನಾದರೂ ಹೊರಗಡೆ ಹೋಗಬೇಕು, ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಪೂಜೆ ಮಾಡಿಬಿಟ್ಟು ನಮ್ಮ ಭಕ್ತಿನ ಸಮರ್ಪಿಸೋದು ನನಗೆ ಅಭ್ಯಾಸ. ನಾವಿವಾಗ ಹೋಗ್ತಾ ಇರೋದು 3 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಲ್ಲಿಗೆ ಎಷ್ಟು ಜೊತೆ ಬಟ್ಟೆ ತೊಗೊಂಡಿದ್ದೀನಿ, ಯಾವ್ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಇದೊಂದು ಲೈಟ್ ವೆಯ್ಟ್ ಸ್ಯಾರಿ ತೊಗೊಂಡಿದ್ದೀನಿ. ತುಂಬಾ ತೆಳುವಾಗಿದೆ, ಹಾಕ್ಕೊಂಡ್ರೂ ಅಷ್ಟೊಂದು ಹೆವಿ ಅನಿಸಲ್ಲ. ಮತ್ತು ಇನ್ನೊಂದು ಇದು ಕೂಡ ತೆಳು ಸ್ಯಾರಿನೇನೆ. ಲಾಸ್ಟ್ ಟೈಮ್ ಹೋದಾಗ ನಾನು ಸ್ಯಾರಿ ತೊಗೊಂಡು ಹೋಗಿದ್ದೆ, ಬಟ್ ನಾನು ಅದ್ರ ಒಳಗಡೆ ಹಾಕ್ಕೊಳ್ಳೋದಕ್ಕೆ ಪೆಟಿಕೋಟ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದರಿಂದ ನಾನು ಸ್ಯಾರಿ ಹಾಕ್ಕೊಳಕ್ಕಾಗಲಿಲ್ಲ. ಮತ್ತು ಇವ್ರಿಗೆ 2 ಶರ್ಟ್ ತೊಗೊಂಡಿದ್ದೀನಿ, 2 ಪ್ಯಾಂಟ್ ತೊಗೊಂಡಿದ್ದೀನಿ. ಮತ್ತು ನನ್ನ ಮಗನಿಗೆ 1 ಶರ್ಟು ಮತ್ತು ಪ್ಯಾಂಟು, ಮತ್ತು ಮತ್ತೊಂದು ದೇವಸ್ಥಾನದಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತ ಇನ್ನೊಂದು ಪ್ಯಾಂಟು ಇನ್ನೊಂದು ಶರ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿಂದ ಹೊರಡುವಾಗ ಹಾಕ್ಕೊಳ್ಳೋದಕ್ಕೆ ಅಂತ ಈ ಡ್ರೆಸ್ನ ಅವನಿಗೆ ತೊಗೊಂಡಿದ್ದೀನಿ. ಮತ್ತು ನಾನು ಒಂದು ಡ್ರೆಸ್ ಕೂಡ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಅನ್ಕಂಫರ್ಟಬಲ್ ಆಯಿತು ಅಂತಂದರೆ ಡ್ರೆಸ್ ಹಾಕ್ಕೊಂಡ್ಬಿಡೋಣ. ಇದು ಬೇಸಿಗೆ ಸೀಸನ್ ಅಲ್ವಾ, ಸ್ವಲ್ಪ ಸೆಕೆನಲ್ಲಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೆ ನಾನೊಂದು ಡ್ರೆಸ್ ಕೂಡ ತೊಗೊಂಡಿದ್ದೀನಿ. ಮತ್ತು ಇದೊಂದು ಫ್ರಾಕ್ ತೊಗೊಂಡಿದ್ದೀನಿ. ಅಲ್ಲಿಂದ ಎಲ್ಲಾದರೂ ಬೇರೆ ಕಡೆ ಹೋದರೆ ಅಥವಾ ಬೇರೆ ಯಾವುದಾದ್ರೂ ನೋಡೋವಂಥ ಪ್ಲೇಸ್ಗೆ ಕರ್ಕೊಂಡು ಹೋದರೆ ಇರಲಿ ಅಂತ ತೊಗೊಂಡಿದ್ದೀನಿ. ಮತ್ತು ಈ ಸರಿ ಮಿಸ್ ಮಾಡದೇ ಇರೋ ಥರ ನೆನಪಿಸ್ಕೊಂಡು ಪೆಟಿಕೋಟ್ನ ಜೊತೆ ಮಾಡ್ಕೊಂಡಿದ್ದೀನಿ. ಮತ್ತು ಇದೆರಡು 2 ಸೆಟ್ಸು ಸಪ್ರೇಟ್ ತೊಗೊಂಡಿದ್ದೀನಿ ಇರಲಿ ಅಂತ. ಈಗ ಜರ್ನಿ ಹೋಗ್ತಾ ಇರ್ತೀವಿ, ಹೇಳೋಕ್ಕಾಗಲ್ಲ, ಮಕ್ಕಳಿಗೆ ಬೇಕಾಗ್ಬೋದು ಅಂತ 2 ಜೊತೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆ್ಯಂಡ್ ನಾನೊಂದು ಪೇರ್ ತೊಗೊಂಡಿದ್ದೀನಿ ಇಲ್ಲಿಂದ ಹೋಗೋವಾಗ ಹಾಕ್ಕೊಳ್ಳೋದಕ್ಕೆ ಅಂತ. ಕಾಟನ್ದು ಟಾಪ್ ಮತ್ತು ಪ್ಯಾಂಟ್ ತೊಗೊಂಡಿದ್ದೀನಿ. ಈ ಸೆಕೆನಲ್ಲಿ ಹೆವಿ ಡ್ರೆಸ್ಸಸ್ ಎಲ್ಲ ಹಾಕ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೆ ಇದೇ ಇರಲಿ ಅಂತ ಇದನ್ನು ತೊಗೊಂಡಿದ್ದೀನಿ. ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದಕ್ಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟವಲ್. ನಮ್ಮ 3 ಜನಕ್ಕೂ 3 ಟವಲ್ ತೊಗೊಂಡಿದ್ದೀನಿ. ಮತ್ತು ಒಂದು ಹ್ಯಾಂಡ್ ಕರ್ಚೀಫ್, ಒಂದು ನನಗೆ ಅಂತ, ಇನ್ನೊಂದು ಇಲ್ಲೇ ಎಲ್ಲ ಇರಬೇಕು, ಎಲ್ಲೂ ಇಟ್ಬಿಟ್ನಲ್ಲ. 2 ಕರ್ಚೀಫ್ ತೊಗೊತಾ ಇದ್ದೀನಿ. ಮತ್ತು ನನ್ನ ಹಸ್ಬೆಂಡ್ ಅವ್ರಿಗೆ 1 ಪೇರ್ ನೈಟ್ ಸೂಟು, 1 ಶಾರ್ಟ್ಸ್ ತೊಗೊಂಡಿದ್ದೀನಿ. ಪಂಚೆ ಹಾಕೋತಾರಲ್ಲ ಈ ಬ್ಯಾಗಲ್ಲಿ. ಮತ್ತು ಅವರಿಗೆ ಅಂತಲೇ 1 ಶರ್ಟು ಮತ್ತು ಪಂಚೆ ತೊಗೊಂಡಿದ್ದೀನಿ. ಅಲ್ಲಿ ಟೆಂಪಲಲ್ಲಿ ಹಾಕ್ಕೊಳ್ಳೋಕ್ಕೆಲ್ಲ ಪಂಚೆನೇ ಹೇಳ್ತಾರಲ್ಲ, ಅದಕ್ಕೆ. ಇದರಲ್ಲಿ ನಂದು ಮೇಕಪ್ ಐಟಮ್ಸ್. ಮೇಕಪ್ ಅಂದರೆ ನಾನೇನು ಜಾಸ್ತಿ ಮೇಕಪ್ ಎಲ್ಲ ಏನು ಮಾಡೋದಿಲ್ಲ. ಜಸ್ಟ್ ಒಂದು ಅಯ್ಯಯ್ಯೋ ಎಲ್ಲೋಯ್ತು, ನಂದು ರೆಗ್ಯುಲರ್ ಫೇಸ್ ಕ್ರೀಮು,
ಮತ್ತು ನಂದು ಪೌಡರು, ಲಿಪ್ ಕೇರು, ಮತ್ತು ಲಿಪ್ಸ್ಟಿಕ್ಕು. ಮತ್ತು ನಾನು ಯಾವಾಗಲೂ ಇದನ್ನು ಬಳಸ್ತೀನಿ ಬೊಟ್ಟಿಟ್ಕೊಳ್ಳೋದಕ್ಕೆ. ಇದೊಂದು ಕನ್ಸಿಲರ್ ತೊಗೊಂಡಿದ್ದೀನಿ, ಇದೊಂದು ತೊಗೊಂಡಿದ್ದೀನಿ. ಮತ್ತು ಇದೇನಂತಾರೆ, ನಾನು ಜಾಸ್ತಿ ಬಳಸೋದು, ನಾನು ಮೇಕಪ್ ಎಲ್ಲ ಮಾಡೋದಿಲ್ಲ, ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನೇನಂತಾರೆ ಅಂತ. ಓಕೆ ಫೌಂಡೇಶನ್ ಇದೊಂದು ತೊಗೊಂಡಿದ್ದೀನಿ. ಮತ್ತು ಇದೊಂದು ಮ್ಯಾಟ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಮತ್ತು ನನ್ನ ಬಾಡಿ ಲೋಷನು, ಟ್ರಾವೆಲ್ ಕಿಟ್ಟು. ಮತ್ತು ಇದು ವಾಲಿನಿ ಥರದ್ದು, ಇದು ನಾವು ಮೋದಿ ಕೇರಲ್ಲಿ ತೊಗೊಂಬಂದಿದ್ದು. ಎಲ್ಲಾದರೂ ಹೊರಗಡೆ ಹೋದಾಗ ಸ್ವಲ್ಪ ಬಾಡಿ ಪೇನ್ ಎಲ್ಲ ಆಗುತ್ತಲ್ಲ, ಅದಕ್ಕೆ ಇದು ಯೂಸ್ ಆಗುತ್ತೆ, ಇಟ್ಕೊಂಡಿದ್ದೀನಿ. ಮತ್ತು ನನ್ನ ಫೇವ್ರೆಟ್ ಸ್ಟಿಕ್ಕರ್ಸ್. ನಾನು ಯಾವುದಾದ್ರೂ ಸ್ಯಾರಿ ಹಾಕ್ಕೊಂಡ್ರೆ ಇಲ್ಲ ಡ್ರೆಸ್ ಹಾಕ್ಕೊಂಡ್ರೆ ನಾನು ಸ್ಟಿಕ್ಕರ್ಗಳು ಜಾಸ್ತಿ ಇಟ್ಕೊತೀನಿ. ಮತ್ತು ಕಾಜಲ್. ಮತ್ತು ಇದರಲ್ಲಿ ಪುಟ್ಟದಾಗಿ ನನಗೆ ಎಷ್ಟು ಬೇಕಷ್ಟು ನಾನು ಕುಂಕುಮ ಹಾಕಿಟ್ಕೊಂಡಿದ್ದೀನಿ. ಸೊ ಇದು ನಮ್ಮ ಬ್ಯೂಟಿ ಪ್ಯಾಕೇಜ್. ನಾನು ಅಲ್ಲಿಗೆ ಜುವೆಲ್ಸ್ ಅಂದರೆ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ, ಒಂದು ಸರ, ಈ ಥರದ್ದೊಂದು ಸರ ತೊಗೊಂಡಿದ್ದೀನಿ. ಮತ್ತು ಇದೇನು ಚೋಕರ್ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಮ್ಯಾಚಿಂಗು ಇಯರಿಂಗ್ಸು. ನನ್ನ ಹತ್ರ ಇನ್ನೊಂದು ಇಯರಿಂಗ್ ಇತ್ತು, ಅದು ಬ್ಯಾಗಲ್ಲಿ ಹಾಕ್ಬಿಟ್ಟು ಮುರಿದೋಗ್ಬಿಡ್ತು. ಅದು ತುಂಬ ಚೆನ್ನಾಗಿತ್ತು, ಅದು ನನಗೆ ಇಷ್ಟ ಆಯಿತು, ಮುರಿದೋಯ್ತು. ಮತ್ತು ಡೈಲಿ ನೀಡ್ಸು ಒಡೋಮಾಸ್ ತೊಗೊಂಡಿದ್ದೀನಿ. ಸೊಳ್ಳೆಗಳಿರ್ತಾವಲ್ವ, ಅದಕ್ಕೆ ಚಿಕ್ಕದೊಂದು ದೊಡ್ಡದೊಂದು ತೊಗೊಂಡಿದ್ದೀನಿ, ಇರಲಿ ಅಂತಂದು ಎಕ್ಸ್ಟ್ರಾ. ಮತ್ತು ನನ್ನ ಮಗನಿಗೆ ಪ್ಯಾರಾಸಿಟಮಾಲ್ ತೊಗೊಂಡಿದ್ದೀನಿ. ಇದು ಎಲ್ಲ ಪೇರೆಂಟ್ಸೂ ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಇದು ಮಸ್ಟ್ ಆ್ಯಂಡ್ ಶುಡ್ಡು. ಯಾಕೆ ಅಂತಂದರೆ ಯಾವ ಟೈಮಲ್ಲಿ ಮಕ್ಕಳಿಗೆ ಹೆಲ್ತ್ ಆಗಲಿ ಅವ್ರ ವೆದರಿಗೆ ಯಾವ ಥರ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗಲೂ ಇದನ್ನು ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ಇದನ್ನು ಕಂಪಲ್ಸರಿ ಇಟ್ಕೊಂಡೋಗಿ. ಪ್ಯಾರಾಸಿಟಮಾಲ್ ಯೂಶ್ವಲಿ ಎಲ್ಲ ಇದರಲ್ಲಿ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಎಷ್ಟು ವರ್ಷದ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆ ವಯಸ್ಸಿಗೆ ತಕ್ಕನಂಗೆ ಅವರು ಮೆಡಿಸಿನ್ನ ಕೊಡ್ತಾರೆ, ಇದು ಮಸ್ಟು. ಮತ್ತು ಯಾವಾಗಲೂ ಬೇಬಿ ರಬ್ನ ಕ್ಯಾರಿ ಮಾಡಿ. ನಾನು ಬೇಬಿ ರಬ್ ತೊಗೊಂಡಿದ್ದೀನಿ. ಅವನಿಗೆ ಎಲ್ಲಾದರೂ ಹೊರಗಡೆ ಹೋದರೆ ಸ್ವಲ್ಪ ಗಾಳಿ ಚೇಂಜ್ ಆಯಿತು ಅಂತಂದರೆ ಒಂದು ಸ್ವಲ್ಪ ನೆಗಡೆ ಆಗೋದು, ಸ್ವಲ್ಪ ಮೂಗೆಲ್ಲ ಕಟ್ಕೊಳ್ಳೋದು ಆಗುತ್ತೆ. ಅದಕ್ಕೆ ಅವನಿಗೋಸ್ಕರ ಬೇಬಿ ರಬ್ಬು ಮತ್ತು ಬೇಬಿ ನೇಸಿವಿಯಾನ್ ತೊಗೊಂಡಿದ್ದೀನಿ. ನನಗೆ ಟೂತ್ ಬ್ರಷು ಮತ್ತು ಇದು ಅವನಿಗೆ ಫ್ಯಾಬ್ರಿಕ್ ರೋಲ್ ಆನ್, ಯಾವುದು ಗುಡ್ ನೈಟ್ದು ಬಟ್ಟೆ ಮೇಲೆ ಹಾಕೋದಿದ್ದು. ಬಟ್ಟೆ ಮೇಲೆ ಹಾಕಿದ್ರೆ ಸೊಳ್ಳೆಗಳು ಅಷ್ಟಾಗಿ ಕಚ್ಚೋದಿಲ್ಲ. ಇದು ಆ್ಯಕ್ಚುಲಿ ವರ್ಕ್ ಆಗುತ್ತೆ, ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ ನನ್ನ ಮಗನಿಗೆ. ಮತ್ತು ನಮಗೆ ನೆಸೆಸರಿ ಅಂದರೆ ಇದು ಮಸ್ಟು. ನಮಗೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಶೀಟ್ ಅಂತೂ ಕಂಪಲ್ಸರಿ ತಂದೇ ತರ್ತಾರೆ ನನ್ನ ಹಸ್ಬೆಂಡ್. ತಲೆನೋವು ಮಾತ್ರೆ. ಮತ್ತು ನನಗೆ ತಲೆನೋವು ಸ್ವಲ್ಪ ಈ ಟ್ರಾವೆಲ್ ಮಾಡೋವಾಗ ಸ್ವಲ್ಪ ತಲೆನೋವು ಬರೋದು ಜಾಸ್ತಿ, ಅದಕ್ಕೆ ಅಂತಂದು ಏನಿದು ಅಯೋಡೆಕ್ಸ್ ತೊಗೊಂಡಿದ್ದೀನಿ. ಯಾವುದೋ ಒಂದು ಅಯೋಡೆಕ್ಸ್ ಅಲ್ಲ, ಆರ್ತೋ. ಮತ್ತು ನಮಗೆ ಬ್ರಷು, ಪೇಸ್ಟು, ಮತ್ತು ನನ್ನ ಮಗನಿಗೆ ಅಂತ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಎಲ್ಲಾದರೂ ಹೋದಾಗ ಏನಾದರೂ ತಿನ್ನಿಸ್ಬೇಕು ಅಂತಂದರೆ ಕೆಲವು ಟೈಮಲ್ಲಿ ಕೈ ತೊಳೆಯೋದಕ್ಕಾಗಲ್ಲ, ಅಂಥ ಟೈಮಲ್ಲಿ ಸ್ಪೂನಲ್ಲಿ ತಿನ್ನಿಸ್ಬಿಡ್ಬೋದು. ಮತ್ತು ಸೋಪ್ ತೊಗೊಂಡಿದ್ದೀನಿ, ಫೇಸ್ ವಾಶು. ಓಕೆ, ಇದೆಲ್ಲ ನಮ್ಮ ಡೈಲಿ ಎಸೆನ್ಸ್ಗೆ ತೊಗೊಂಡಿದ್ದೀನಿ. ಇದೇನು ಗೊತ್ತಾ, ಇದು ಫೇಸ್ ವಾಶ್ ಆ್ಯಂಡ್ ಬಾಡಿ ಲೋಷನ್ನು ನನ್ನ ಮಗನಿಗೆ. ಅವನಿಗೇನು ಜಾಸ್ತಿ ಬೇಕಾಗಲ್ವಲ್ಲ, ಅದಕ್ಕೆ ವ್ಯಾಸ್ಲಿನ್ ಡಬ್ಬಿ ಒಳಗಡೆ ಹಾಕ್ಕೊಂಡಿದ್ದೀನಿ. ಇಷ್ಟಿಷ್ಟು ದೊಡ್ಡ ಬಾಟ್ಲು ಎಲ್ಲ ಎಲ್ಲಿಂದ ಹೊತ್ಕೊಂಡು ಹೋಗೋಣ, ಅದಕ್ಕೆ ಈ ಚಿಕ್ಕ ಬಾಟ್ಲು ತೊಗೊಂಡಿದ್ದೀನಿ, ಡಬ್ಬಿ. ಬೆಡ್ಶೀಟ್ಗಳು ಕೂಡ ತೊಗೊಂಡಿದ್ದೀನಿ, ಚಳಿ ಆಗ್ಬೋದು ಅಂತ. ಪಾಪು ಇರ್ತಾನಲ್ಲ, ಅವನಿಗೆ ಬೇಕಾಗುತ್ತೆ, ಅದಕ್ಕೆ ತೊಗೊಂಡಿದ್ದೀನಿ. ನಾವು ಹೋಗ್ತಾ ಇರೋ ದೇವಸ್ಥಾನ ಯಾವುದು, ಏನು ವಿಶೇಷ, ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸ್ಟೇ ಟ್ಯೂನ್ಡ್. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ. ಬಾಯ್.